ಅಂತ ಅದರ ಬಗ್ಗೆ ಮಾತಾಡಲಿಲ್ಲ ಡಿ.ಸಿ. ವಿ. ಶಂಕರ್ ಅವರೇ 10 ಗಂಟೆ ಮಾಡಿಕೊಟ್ಟಿದ್ದು 2023 ಆಗಸ್ಟ್ 21ರಂದು ಸರ್ಕಾರನ ಈ ಕಂದಾಯ ಇಲಾಖೆ ನಾಲಾಯಕ ಕಂದಾಯ ಇಲಾಖೆ ಅಧಿಕಾರಿಗಳು ಅವ್ರ ಎಳೆಕರಿಗೆ ವಾಪಸ್ ಮಾಡ್ತಾರೆ ಅಭಿಮಾನ ಸುಳ್ಯ ಮಾಲೀಕರಿಗೆ ಆ ಮನವಿ ಪ್ರಕಾರ ಅವರು ಪ್ರತಿ ವರ್ಷದಂತೆ ಈ ವರ್ಷ ಅನುಮತಿ ಕೊಟ್ಟಿಲ್ಲ. ಇವತ್ತು ಬೇಜವಾಬ್ದಾರಿತನ ಜಿಲ್ಲಾಧಿಕಾರಿ ಬೇಜವಾಬ್ದಾರಿತನ ಇವತ್ತು ಸಮಾಧಿನ ಧ್ವಂಸ ಆಗಿದೆ. ನಮ್ಮ ಕಾರ್ಯಕ್ರಮಕ್ಕೂ ತೊಂದರೆ ಆಗ್ತಾ ಇದೆ. ನಿಮ್ಮಂತ ಅಧಿಕಾರಿಗಳು ಯಾಕೆ ಇರಬೇಕು ಸರ್ಕಾರದಲ್ಲಿ? ಅಲ್ಲಿ 10 ಎಕರೆ ಇದೆ, 1 ಎಕರೆ ಮಾರಿದ 15 ಕೋಟಿ, 10 ಎಕರೆಗೆ 150 ಕೋಟಿ ಆಯ್ತು. ಟೇಬಲ್ ಕೆಳಗಡೆ ಕೋಟಿ ಹೋದ್ರೆ ಇವರೆಲ್ಲಿ ವಶಪಡಿಸ್ಕೋತಾರೆ ಇವರು. ಅದನ್ನ ನಿರಂತರ ನಾನು ಕಳೆದ ಜಮಾಲಿ 1 ತಿಂಗಳಿಂದ ತಿರ್ತಾ ಇದ್ದೀನಿ ಜಿಲ್ಲಾಧಿಕಾರಿ ಕಚೇರಿಗೆ. ಅವರಿಗೆ ಒಂದು ಸೌಜನ್ಯದ ಒಂದು ಹಿಂಬರ ಕೊಡಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ. ಜಿಲ್ಲಾಧಿಕಾರಿಗಳಿಗೆ ಕಾರಣ ಕೊಡಕ್ಕೆ ಯೋಗ್ಯತೆ ಇಲ್ಲ. ನಿಮ್ ದಾಖಲೆ ಕಳಿಸಿದೀವಿ, ಅರಣ್ಯ ಇಲಾಖೆ ಅವ್ರಿಗೆ ಕಳಿಸಿದೀವಿ, ಸರ್ಕಾರ ಮಟ್ಟದಲ್ಲಿ ಐತೆ. ನಾನೇನ್ ಮಾಡ್ಲಿ? ನೀನ್ ಯಾಕಿದ್ಯಪ್ಪ ಜಿಲ್ಲಾಧಿಕಾರಿಯಾಗಿ? ಒಂದು ರಿಕ್ವೆಸ್ಟ್ಗೆ ಕಾರಣ ಕೊಟ್ಟಿಲ್ಲ ಅಂದ್ರೆ ನೀನು ಜಿಲ್ಲಾಧಿಕಾರಿಯಾಗಿ ಯಾಕೆ ಮುಂದುವರಿತಾ ಇದೆಯಾ? ರಾಜೀನಾಮೆ ಕೊಟ್ಟು ಮನೆಗೆ ಹೋಗಪ್ಪ ನೀನು. ಸ್ನೇಹಿತರೆ ನಮಸ್ತೆ. ಸದ್ಯದಲ್ಲೇ ವಿಷ್ಣು ದಾದ ಅಂತ ಏನು ಕರಿತಿದ್ವಿ, ವಿಷ್ಣು ದಾದ ಅವರ ಜನ್ಮದಿನ ಬರ್ತಾ ಇದೆ. 75ನೇ ವರ್ಷದ್ದು ಬರ್ತಾ ಇದೆ. ಅದಕ್ಕೋಸ್ಕರ ಈಗ ಏನು ಅಂದರೆ ವಾದ ವಿವಾದಗಳೆಲ್ಲ ನಡೀತಾ ಇದೆ. ನಿಮಗೆಲ್ಲ ಗೊತ್ತಿರೋ ವಿಷಯನೇ. ಅದು ಎಲ್ಲಿಗೆ ಬಂತು ಏನು ಅಂತ ವಿಚಾರಿಸೋಣ. ಸರ್ ನಮಸ್ತೆ. ನಮಸ್ತೆ. ಈಗ ತುಂಬ ಏನು ಅಂದರೆ ಈಗ ವಶಪಡಿಸ್ಕೊಳ್ತು ಅಂತ ಏನು ಹೇಳ್ತಾ ಇದ್ವಿ, ಎಲ್ಲಿಗೆ ಬಂತು, ಏನೇನು ನಡೀತಾ ಇದೆ ಸರ್ ಈಗಿನ? ನೋಡಿ, ವಿಷ್ಣುವರ್ಧನ್ ಅವರ ಸಮಾಧಿ ಸ್ಥಳವನ್ನು ಆಗಸ್ಟ್ 8ನೇ ತಾರೀಕು ಧ್ವಂಸ ಮಾಡಲಾಯಿತು. ತದನಂತರ ಅರಣ್ಯ ಇಲಾಖೆಯವರು ಒಂದು ಆದೇಶವನ್ನು ಮಾಡಿದರು, ಅರಣ್ಯ ಇಲಾಖೆಗೆ ಆ ಜಾಗವನ್ನು ಒಪ್ಪಿಸಿ ಹೇಗೆ ಅಂಥೇಳಿ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಇನ್ನೂ ಯಾವುದೋ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಇದರ ನಡುವೆ ನಾವು ಅವರ 75ನೇ ಜನ್ಮದಿನೋತ್ಸವ ಕಾರ್ಯಕ್ರಮ ಇದೇ ತಿಂಗಳ 18ನೇ ತಾರೀಕಿದೆ. ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಟ್ಟಿದ್ವಿ ಜಿಲ್ಲಾಧಿಕಾರಿಗಳಿಗೆ. ಆ ಮನವಿ ಪ್ರಕಾರ ಅವರು ಪ್ರತಿ ವರ್ಷದಂತೆ ಈ ವರ್ಷ ಅನುಮತಿ ಕೊಟ್ಟಿಲ್ಲ. ಆ ಒಂದು ಅನುಮತಿ ಕೊಡಿ, ನಾವು ಶಾಂತಿಯುತವಾಗಿ ಎಲ್ಲ ಅಭಿಮಾನಿಗಳು ಅವರ ಜನ್ಮದಿನೋತ್ಸವವನ್ನು ಅಭಿಮಾನ್ ಸ್ಟುಡಿಯೋದ ಆವರಣದಲ್ಲಿ ಮಾಡ್ತೀವಿ ಹಾಗೆ ಅಂಥೇಳಿ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದೀವಿ. ಆ ರಿಟ್ ಅರ್ಜಿ ಸೋಮವಾರ ಕೋರ್ಟ್ ಮುಂದೆ ಬರಲಿದೆ. ಸೊ ಇದರ ನಡುವೆ ಅವರು ಏನು ಅರಣ್ಯ ಇಲಾಖೆ ಆದೇಶ ಮಾಡಿದರು ಅದರ ವಿರುದ್ಧ ಅಭಿಮಾನ್ ಸ್ಟುಡಿಯೋದವರು ಒಂದು ರಿಟ್ ಅರ್ಜಿ ಸಲ್ಲಿಸಿದ್ರು. ಅದು ಇವತ್ತು ಕೋರ್ಟ್ ಮುಂದೆ ಬಂದಿದೆ. ಆದರೆ ಅವ್ರಿಗೆ ಯಾವುದೇ ತಡೆಯಾಜ್ಞೆ ಕೊಟ್ಟಿಲ್ಲ. ಆ ಕೇಸು ಮುಂದಿನ ಇದೇ ತಿಂಗಳ 15ನೇ ತಾರೀಕು ಅದು ಕೂಡ ಸೋಮವಾರಕ್ಕೆ ಹೋಗಿದೆ. 2 ಕೇಸುಗಳು ಸೋಮವಾರ ಬರಲಿದೆ. ಸರ್ ಈಗ ಬಾಲಣ್ಣವರ ಕುಟುಂಬ ವಶದಲ್ಲಿತ್ತದ ಜಾಗ ಈಗ ನಮ್ಮ ಸರ್ಕಾರ ತಗೊಂಡಿರೋದ್ರಿಂದ ಇದು ಕೊಡ್ಬೋದು ಅಂತ ಅನ್ಸುತ್ತಾ ನಮಗೆ ಪರ್ಮಿಷನ್? ಖಂಡಿತ ಸರ್ಕಾರ ತನ್ನ ವಶಕ್ಕೆ ಆಲ್ರೆಡಿ ತೊಗೊಂಡಿದೆ. ಸರ್ಕಾರ ತನಗಿರ್ತಕ್ಕಂಥ ಪರಮಾಧಿಕಾರವನ್ನು ಬಳಸಿ ಆ ಒಂದು ಆದೇಶವನ್ನು ಮಾಡಿರೋದ್ರಿಂದ ಈಗ ಅದು ಸರ್ಕಾರಿ ಜಾಗ ಅನ್ನೋದನ್ನು ಒಪ್ಕೊಂಡಂತಾಗಿದೆ. ಸೊ ಈಗ ಸರ್ಕಾರ ಅದಕ್ಕೆ ಒಂದು ಆದೇಶವನ್ನು ಮಾಡಿ 10 ಗುಂಟೆ ಜಾಗ ಏನು ನಾವು ವಿಷ್ಣುವರ್ಧನ್ ಸ್ಮಾರಕ ಮಾಡಬೇಕು ಅಂಥೇಳಿ ಒತ್ತಾಯ ಮಾಡ್ತಾ ಬಂದಿದ್ದೀವಿ. ಆ ನಿಟ್ಟಿನಲ್ಲಿ ಒಂದು ಸೂಕ್ತವಾದ ಆದೇಶವನ್ನು ಸರ್ಕಾರ ಮಾಡುತ್ತೆ ಅನ್ನೋ ಭರವಸೆ ಇದೆ. ಅದಕ್ಕೆ ಸರ್ ಈಗ ಎಲ್ಲೋ ನೋಡ್ದಂಗೆ ಬಾಲಣ್ಣವರ ಕುಟುಂಬದವರು ಕೂಡ ಕೇಸ್ ಹಾಕಿದ್ದೀವಿ, ಇಲ್ಲ ಇದು ನಮಗೆ ಬೇಕೇ ಬೇಕು, ಇದಕ್ಕೆ ಸರ್ಕಾರದಕ್ಕೆ ಯಾವುದೇ ರೀತಿ ಅಧಿಕಾರ ಇಲ್ಲ ಅಂತ ನಾವು ಕೂಡ ಹೇಳ್ತಾ ಇದ್ದೀವಿ. ನೋಡಿ, ಸರ್ಕಾರಕ್ಕೆ ಅಧಿಕಾರ ಇಲ್ಲ ಅನ್ನೋದೆಲ್ಲ ಸುಳ್ಳು. ಯಾಕೆಂತಂದರೆ ಸರ್ಕಾರಕ್ಕೆ ತನ್ನದೇ ಆದಂಥ ಪರಮಾಧಿಕಾರ ಇದ್ದೇ ಇದೆ. ಯಾವುದೇ ಜಮೀನನ್ನು ಗ್ರ್ಯಾಂಟ್ ಮಾಡಿರ್ತಕ್ಕಂಥದ್ದೇ ಸರ್ಕಾರ, ಗ್ರ್ಯಾಂಟ್ ವಾಪಸ್ ತೊಗೊಳಕ್ಕೂ ಅದಕ್ಕೆ ಅಧಿಕಾರ ಇದ್ದೇ ಇದೆ. ಆದರೆ ಅದಕ್ಕೆ ಸೂಕ್ತ ಕಾರಣಗಳನ್ನು ಕೊಡಬೇಕಾಗುತ್ತೆ. ಈಗಾಗಲೇ ಅರಣ್ಯ ಇಲಾಖೆಯ ಆದೇಶದಲ್ಲಿ ಆ ಸೂಕ್ತ ಕಾರಣಗಳನ್ನು ಕೊಡಲಾಗಿದೆ. ಆ ಒಂದು ಕೇಸು ಕೂಡ ಮುಂದಿನ ದಿನಗಳಲ್ಲಿ ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬರಲಿದೆ. ಎರಡನೇ ವಿಚಾರ, ಈಗಾಗಲೇ ನಾವು ಸಂಘಟನೆ ಕಡೆಯಿಂದನೂ ಆ ಒಂದು 10 ಎಕರೆ ಜಾಗ ಏನಿದೆ ಇದರ ದುರ್ಬಳಕೆ ಆಗಿದೆ, ಅದನ್ನು ವಾಪಸ್ ಸರ್ಕಾರಕ್ಕೆ ವಶಪಡಿಸ್ಕೊಳ್ಳಿ ಅಂತೇಳಿ ನಾವು ಕೂಡ ಅರ್ಜಿಗಳನ್ನು ಕೊಟ್ಟಿದ್ವಿ. ಹಾಗಾಗಿ ಆ ಕೇಸ್ನಲ್ಲೂ ಕೂಡ ನಾವು ಪಾರ್ಟಿ ಮಾಡಿದ್ದಾರೆ. ಸೊ ನಾವು ಕೇವೇಟ್ ಹಾಕ್ಕೊಂಡಿದ್ವಿ. ಆ ಕೇಸು ಕೂಡ ಮುಂದಿನ ಸೋಮವಾರ ಕೋರ್ಟ್ ಮುಂದೆ ವಿಚಾರಣೆಗೆ ಬರಲಿದೆ. ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅವ್ರಿಗೊಂದು ಅಂತ್ಯ ಸಂಸ್ಕಾರ ಆಗಿ ಜಾಗಕ್ಕೋಸ್ಕರ ನಾನು ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಇವತ್ತು ಈ ಜಿಲ್ಲಾಡಳಿತ ತಾಲೂಕು ಏನು ತಹಸೀಲ್ದಾರರು ಇವತ್ತು ನಾಡಿನ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ದ್ರೋಹ ಬಗೆದಿದ್ದಾರೆ. ಅವ್ರ ಸರ್ಕಾರ ಕೆಲಸನ ಒಂದು ದೇವ್ರ ಕೆಲಸ ಅಂತಾರೆ. ಈ ಅಧಿಕಾರಿಗಳು ಜಿಲ್ಲಾಧಿಕಾರಿ ತಹಸೀಲ್ದಾರರು ಅವ್ರ ಹುದ್ದೆಯಲ್ಲಿ ಹಿಗ್ಗಕ್ಕೆ ಅವರು ಯೋಗ್ಯರಲ್ಲ. ಸಾರಿ ಹೇಳ್ತೀನಿ, ಅವ್ರಿಗೆ ಅಧಿಕಾರದವರಿಗೆ ಯೋಗ್ಯರಲ್ಲ. ಅವರು ನಮ್ಮ ಮನವಿಗೆ ಸ್ಪಂದಿಸಿ ಇವತ್ತು ನೋಟಿಸ್ ಕೊಟ್ಟಿದ್ರೆ ಇವತ್ತು ವಿಷ್ಣು ಅಪ್ಪಾಜಿ ಧ್ವಂಸ ಆಗ್ತಾ ಇರಲ್ಲ. ನೇರ ಹೊಣೆ ಡಿ.ಸಿ. ಜಿಲ್ಲಾಧಿಕಾರಿ ಜಗದೀಶ್ ರವರೇ, ತಹಸೀಲ್ದಾರ್ರವರು. ಇವತ್ತು 3 ತಿಂಗಳಾಯ್ತು ಅವರು ನಾವು ಅನುಮತಿ ಪತ್ರ ಹಾಕಿ ಪರ್ಮಿಷನ್ಗೆ, ಇನ್ನೂ ಕೊಡ್ತಾನೆ ಅವರೇ. ತಹಸೀಲ್ದಾರ್ ಮಟ್ಟದಲ್ಲಿ ಪಾಸ್ ಮಾಡಿದ್ದಾರೆ, ADC ಪಾಸ್ ಮಾಡಿದ್ದಾರೆ. DC ಟೇಬಲ್ ಏನು ಕೊಡಬೇಕು ಈ ಕತೆ ಆಗಿದೆ.
ಇವರು 2 ತಿಂಗಳಾದ್ರೂ ಇವ್ರು ಪರ್ಮಿಷನ್ ಯಾಕೆ ಕೊಟ್ಟಿಲ್ಲ? ಇದರ ಹಿಂದೆ ಷಡ್ಯಂತ್ರ ಇದೆ ಅಂತ ನಮ್ಗೆ ಅನುಮಾನ ಇದೆ. ಇದರ ಹಿಂದೆ DC ಇರ್ಬೋದು, ADC ಇರ್ಬೋದು, ತಹಸೀಲ್ದಾರರು ಇನ್ವಾಲ್ವ್ ಆಗಿರ್ಬೋದು. ಅಭಿಮಾನ್ ಸ್ಟುಡಿಯೋ ಮಾಲೀಕರಿಂದ ನನಗೆ ತುಂಬ ಅವ್ರ ಮೇಲೆ ಅನುಮಾನ ಇದೆ. ಇದ್ರ ಬಗ್ಗೆ ತನಿಖೆ ಆಗಬೇಕು. CBI ತನಿಖೆ ಬೇಡ, CID ತನಿಖೆ ಮಾಡಲಿ ಕರ್ನಾಟಕ ಸರ್ಕಾರ. ಅಧಿಕಾರಿಗಳು ಯಾರು ಟೇಬಲ್ ಕೆಳಗೆ ಹೋಗಿದ್ದಾರೆ, ಯಾರು ನಮ್ಮ ಮನವಿಗೆ ಸ್ಪಂದಿಸಿಲ್ಲ, ಇವತ್ತು ಇದೆಲ್ಲನೂ ನೋಡ್ತಾ ಇದ್ದರೆ ಅಭಿಮಾನ್ ಸ್ಟುಡಿಯೋ ಮಾಲೀಕರಿಗೆ ಅಷ್ಟು ಧೈರ್ಯ ಬರೋಕ್ಕೆ ಚಾನ್ಸೇ ಇಲ್ಲ. ಸಮಾಧಿ ಧ್ವಂಸ ಮಾಡ್ತೀನಿ ಅಂದರೆ ಎಲ್ಲ ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ, ರಾಜಕೀಯ ಪಕ್ಷಗಳು ಇನ್ವಾಲ್ವ್ ಆಗಿದ್ದಾರೆ. ಇವತ್ತು ಅಲ್ಲಿ 10 ಎಕರೆ ಇದೆ, 1 ಎಕರೆ ಮಾರಿದ 15 ಕೋಟಿ, 10 ಎಕರೆಗೆ 150 ಕೋಟಿ ಆಯಿತು. ಟೇಬಲ್ ಕೆಳಗಡೆ ಕೋಟಿ ಹೋದರೆ ಇವರೆಲ್ಲಿ ವಶಪಡಿಸ್ಕೋತಾರೆ ಇವರು? ಅರಣ್ಯಾಲಯಕ್ಕೆ ದಿಟ್ಟವಾಗಿ ಕ್ರಮ ತಗೊಂಡಿದೆ, ನಾವು ಅವ್ರಿಗೆ ವಾಟ್ಸಪ್ ಹೇಳ್ತೀವಿ. ಆದರೆ ಕಂದಾಯ ಇಲಾಖೆ ಕೆಲಸ ಸರಿಯಾಗಿ ಮಾಡ್ತಾಯಿಲ್ಲ ಅಧಿಕಾರಿಗಳು. ಇವರೆಲ್ಲ ಟೇಬಲ್ ಕೆಳಗಡೆ ಲಂಚ ಕೊಡಬೇಕಾ? ಡಾಕ್ಟರ್ ವಿಷ್ಣುವರ್ಧನ್ ಅವರ ನಾವು ಕೇಳ್ತಾ ಇರೋದು 10 ಕುಂಟೆ ಅದು ಕ್ಲಿಯರ್ ಮಾಡಿರಿ ಅಂತ. ಇವತ್ತು ಅರಣ್ಯ ಇಲಾಖೆ ಹೇಳಿದೆ, ಗಡ ಕೊಂಡ್ಸೋಗಿ ಹೇಳಿದೆ, ಅದು ಅವ್ರು ನೇರವಾಗಿ ಹೇಳಿದ್ದಾರೆ ಅರಣ್ಯ ಇಲಾಖೆ. ಇವತ್ತು ಕಂದಾಯ ಇಲಾಖೆ ಮೀನಾಮೇಷ ಎಣಿಸ್ತಾ ಇದೆ. ಇನ್ನೂ ಸರ್ಕಾರ ವಿರುದ್ಧ ಕ್ರಮ ತಗೊಂಡಿಲ್ಲ. ಯಾವ ವಶಪಡಿಸ್ಕೊಂಡು ಅವು ಯಾವುದೂ ಇಲ್ಲ. ಅಭಿಮಾನ್ ಸ್ಟುಡಿಯೋ ಮಾಲೀಕರು ಅವ್ರ ಪಾಡ್ಗೆ ಅವ್ರು ಇದ್ದಾರೆ, ರಿಟ್ ಹಾಕೊಂಡಿದ್ದಾರೆ ಅರಣ್ಯ ಇಲಾಖೆ ಮೇಲೆ. ನಾವು KVAT ಹಾಕೊಂಡಿದ್ದೀವಿ. ಅರ್ಥ ಆಯ್ತಾ? ಸರ್ಕಾರ ಮಾಡ್ತಿದ್ದ ನಿರಂತರ ನಾನು ಕಳೆದ 1 ತಿಂಗಳಿಂದ ನಾನು ತಿರ್ಗ್ತಾ ಇದ್ದೀನಿ ಜಿಲ್ಲಾಧಿಕಾರಿ ಕಚೇರಿಗೆ. ಅವರಿಗೆ ಒಂದು ಸೌಜನ್ಯದ ಒಂದು ಹಿಂಬರ ಕೊಡೋಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ. ಜಿಲ್ಲಾಧಿಕಾರಿಗಳಿಗೆ ಕಾರಣ ಕೊಡೋಕ್ಕೆ ಯೋಗ್ಯತೆ ಇಲ್ಲ. ನಿಮ್ಮ ದಾಖಲೆ ಕಳಿಸಿದ್ದೀವಿ, ಅರಣ್ಯ ಇಲಾಖೆ ಅವ್ರಿಗೆ ಕಳಿಸಿದ್ದೀವಿ. ಸರ್ಕಾರ ಮಾಡ್ತಾಯಿಲ್ಲ ಐತೆ, ನಾನೇನು ಮಾಡಲಿ? ಮತ್ತು ನೀನು ಯಾಕಿದ್ಯಪ್ಪ ಜಿಲ್ಲಾಧಿಕಾರಿಯಾಗಿ? ಒಂದು ರಿಕ್ವೆಸ್ಟ್ಗೆ ಕಾರಣ ಕೊಟ್ಟಿಲ್ಲ ಅಂದರೆ ನೀನು ಜಿಲ್ಲಾಧಿಕಾರಿಯಾಗಿ ಯಾಕೆ ಮುಂದುವರಿತಾ ಇದೆಯಾ? ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗಪ್ಪ ನೀನು. ನನ್ನ ಮನೆ ಕೆಲಸ ಮಾಡ್ತಾಯಿಲ್ಲ. ಮೇರು ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಅನ್ಯಾಯ ಆಗಿದೆ, ಸಮಾಧಿ ಧ್ವಂಸ ಆಗಿದೆ. ಕಾರ್ಯಕ್ರಮ 75ನೇ ವರ್ಷ. ನಾಡಿನಾದ್ಯಂತ ಅಭಿಮಾನಿಗಳು ಎಷ್ಟು ಖುಷಿಯಾಗಿದ್ದಾರೆ. ಇವತ್ತು ಬೇಜವಾಬ್ದಾರಿತನ ಇವತ್ತು ಸಮಾಧಿನ ಧ್ವಂಸ ಆಗಿದೆ. ನಮ್ಮ ಕಾರ್ಯಕ್ರಮಕ್ಕೂ ತೊಂದರೆ ಆಗ್ತಾ ಇದೆ. ನಿಮ್ಮಂಥ ಅಧಿಕಾರಿಗಳು ಯಾಕಿರಬೇಕು ಸರ್ಕಾರದಲ್ಲಿ? ಜನಗಳ ದುಡ್ಡು ತಿನ್ಕೊಂಡು, ಜನಗಳ ದುಡ್ಡು ನೀವು ತಿಂತಾ ಇರೋದು. ಕರೆಕ್ಟಾಗಿ ಕೆಲಸ ಮಾಡಿರಿ. ನಿಮ್ಮನೆ ಕೆಲಸ ಮಾಡ್ತಾಯಿಲ್ಲ, ಸಾರ್ವಜನಿಕ ಕೆಲಸ. ವಿಷ್ಣುವರ್ಧನ್ ಯಾರು? ಸಾರ್ವಜನಿಕ ಆಸ್ತಿ. ನಮ್ಮ ಮನವಿಗೆ 3 ತಿಂಗಳಿಂದ ನೀವು ಸ್ಪಂದಿಸಿದ್ರೆ ಇವತ್ತು ಸಮಾಧಿ ಧ್ವಂಸ ಆಗ್ತಾ ಇರಲಿಲ್ಲ. ಇದಕ್ಕೆಲ್ಲ ನೇರ ಹೊಣೆ ಜಿಲ್ಲಾಧಿಕಾರಿ ಜಗದೀಶ್ರವರೇ, ತಹಸೀಲ್ದಾರ್ರವರೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸರ್, ಈಗ ಜನ್ಮದಿನೋತ್ಸವ 75ನೇ ವರ್ಷದ್ದು, ಅಲ್ಲಿ ಸಮಾಧಿ ಇಲ್ಲ, ಇಷ್ಟು ನೋವು ರೀ. ಸಮಾಧಿ ರೀ, ಮಂಟಪಾರಿ ಅದು ರೀ, ಆತ್ಮ ಅಲ್ಲಿ ಮನ್ಗೈತ್ರಿ ರೀ. ಪಂಚಲೀನಿನಲ್ಲಿ ಅಲ್ಲಿ ಸುಟ್ಟಾಕಿರೋದು ಅಪ್ಪಾಜಿನ. ಮಣ್ಣು ಅಲ್ಲೇ ಐತೆ, ಬೂದಿನೂ ಅಲ್ಲೇ ಐತೆ. ಮಂಟಪಕ್ಕೆ ಹಿಡ್ಕೊಂಡು ಹೋಗಿರೋದು ಅವರು. ಹೇಳಿಲ್ವಾ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಮೊನ್ನೆ ಭೇಟಿ ಮಾಡಿದ್ವಿ ಒಂದು ವಾರದ ಮುಖ್ಯಮಂತ್ರಿಗಳನ್ನ. 10 ಕುಂಟೆ ಅಭಿಮಾನಿಗಳು ಕೇಳ್ತಾ ಇದ್ದಾರೆ, ಕೊಟ್ಬಿಡ್ರಿ, ನಾನೇ ಮರುಸ್ಥಾಪನೆ ಮಾಡ್ತೀನಿ. ಈಗಲಾದರೂ ಬಂದು ಹೇಳಿದ್ರು, ಅವ್ರಿಗೆ ನಾನು ಧನ್ಯವಾದ ತಿಳಿಸ್ತೀನಿ. ಭಾರತಿ ವಿಷ್ಣುವರ್ಧನ್ ಅವ್ರಿಗೆ, ಅನಿರುದ್ಧ್ ಅವ್ರಿಗೆ ಈಗಲಾದರೂ ಬಂದು ಅಭಿಮಾನಿಗಳು ಸಪೋರ್ಟ್ ಬಂದು ನಿಂತ್ಕೊಂಡ್ರು. ಕಳೆದ 7 ವರ್ಷಗಳಿಂದ ಅವರು ಯಾವುದಕ್ಕೂ ಬಂದಿರಲಿಲ್ಲ. ನೀವೇನಾರ ಮಾಡ್ಕೊಳ್ಳಿ ಅಭಿಮಾನಿಗಳು ಅಂತ. ನಾವು ಮಾಡಿದ್ವಿ, ಪ್ರಯತ್ನ ಪಡ್ತಾನೇ ಇದ್ದೀವಿ ನಮ್ಮ ವಿಷ್ಣು ಜನ ಸಂಘಟನೆ ಟ್ರಸ್ಟ್ ವತಿಯಿಂದ. ಇವತ್ತು ಈ ಪರಿಸ್ಥಿತಿಗೆ ಜಿಲ್ಲಾಧಿಕಾರಿ ಇವತ್ತು ನೇರ ಹೊಣೆ ಜಿಲ್ಲಾಧಿಕಾರಿನೇ. ಸರ್ಕಾರ ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ? ಅವ್ರಿಗೆ ಸಾವಿರಾರು ಕೆಲಸಗಳಿರ್ತವೆ. ಅವರು ಒಂದು ಮನವಿಗೆ DC ರೆಫರ್ ಮಾಡ್ತಾರೆ. ಈ DC ನಲಾಯಕ್ ಜಿಲ್ಲಾಧಿಕಾರಿ DC ಜಗದೀಶು ಒಂದು ಕ್ರಮ ತಗೊಂಡಿದ್ರೆ ಇವತ್ತು ಸಮಾಧಿ ಧ್ವಂಸ ಆಗ್ತಾ ಇರಲಿಲ್ಲ. ಕೆಲವು ಏನು ಮೀಡಿಯಾಗಳೆಲ್ಲ ಅವ್ರು ಇಷ್ಟ ಬಂದು ಹೇಳಿಕೆ ಕೊಡ್ತಾರೆ. ಬರ್ರಿ ಕೋರ್ಟ್ಗಳಿಗೆ ಬರ್ರಿ, ತಾಲೂಕು ಆಫೀಸಿಗೆ ಬರ್ರಿ, DC ಆಫೀಸಿಗೆ ಬರ್ರಿ. ಸುಮ್ಮನೆ ಏನು ಮಾತಾಡೋದಲ್ಲ ಮೀಡಿಯಾದಲ್ಲಿ ಮಾತಾಡೋಕ್ಕೆ ಏನೋ ಹೇಳ್ಬಿಟ್ಟು ಹೋಗ್ಬಿಡೋದಲ್ಲ. ನಾವು ಈ 6 ಕೇಸ್ 7 ಕೇಸಕ್ಕೆ ತಿರುಗಾಡ್ತಾ ಇದ್ದೀವಿ. DC ಕಚೇರಿಗೆ ದಿನ ಅಲಿತಾ ಇದ್ದೀವಿ. ಏಂತಿಗ್ರಿ? ಯಾರು ವಿ ಶಂಕರ್ ಮೊನ್ನೆ ಮಾತಾಡ್ಬಿಟ್ರು 5 ಎಕರೆ 15 ಆಗಿತ್ತು ಅಂತ. ಅದ್ರ ಬಗ್ಗೆ ಮಾತಾಡಲಿಲ್ಲ DC ವಿ ಶಂಕರ್. ಅವರೇ 10 ಕುಂಟೆ ಮಾಡಿಕೊಟ್ಟಿದ್ದು. 2023 ಆಗಸ್ಟ್ 21ರಂದು ಸರ್ಕಾರನೇ ಈ ಕಂದಾಯ ಇಲಾಖೆ ನಲಾಯಕ್ ಕಂದಾಯ ಇಲಾಖೆ ಅಧಿಕಾರಿಗಳು ಅವ್ರು 2 ಎಕರೆ ವಾಪಸ್ ಮಾಡ್ತಾರೆ ಅಭಿಮಾನ್ ಸ್ಟುಡಿಯೋ ಮಾಲೀಕರಿಗೆ. ಯಾಕೆ ಮಾಡಬೇಕಾಯ್ತು? ಎಂತಕ್ಕೆ ಮಾಡಬೇಕಾಯ್ತು? ದಮ್ಮಿಲ್ಲ ಈ ಸರ್ಕಾರಕ್ಕೆ. ಇವ್ರು ಹೇಗೆ ತೆಗೆ 10 ಕುಂಟೆನೂ ನಮಗೆ ಬರೆಸ್ಕೊಟ್ಟು ಅವ್ರು ಜಾಗ ಕೊಟ್ಟಿದ್ದು 2 ಎಕರೆಗೆ. ಈ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೆ. ಅವತ್ತು ಮೋಸ ಮಾಡಿದ್ರು ಹೈಕೋರ್ಟಲ್ಲಿ. ಈ ಸರ್ಕಾರ ಇದ್ರ ಬಗ್ಗೆ ಅಭಿಮಾನಿಗಳು ಗೊತ್ತಿಲ್ವಾ? ಕೆಲವು ಲೀಡರ್ಗಳು ಗೊತ್ತಿಲ್ವಾ? ಇದೆಲ್ಲ ಮಾತಾಡಲ್ಲ ಯಾರೂ. ದಾಖಲೆ ಕೇಳಲ್ಲ, ದಾಖಲೆ ಬೇಕಿಲ್ಲ, ಫಾಲೋ ಮಾಡಲ್ವಂತೆ ರಾಜಗೌಡ. ಫಸ್ಟ್ ನಿಮ್ಮ ಅಕ್ಕಗಳು ನೋಡ್ಕೊಳ್ಳಿ, ವಾಣಿಜ್ಯ ಮಂಡಳಿ ನಿಮ್ಮ ಅಕ್ಕ ನೋಡ್ಕೊಳ್ರಿ. ನಿಮ್ಮ ಯೋಗ್ಯತೆಗೆ ರೀ ಎಷ್ಟು ಮನವಿ ಕೊಟ್ಟಿದ್ದೀನಿ ನಿಮಗೆ. ಯಾರು NM ಸುರೇಶ್ 1.5 ವರ್ಷ ಆಯಿತು ಮುಖ್ಯಮಂತ್ರಿ ಭೇಟಿ ಮಾಡಿ ಕೊಡ್ತೀನಿ ಅಂತ. ಯಾವ ನರಸಿಂಹಲು ದಾಖಲೆ ಕೇಳಿದೆ, ನಿಮ್ತವೇ ಆಯ್ತಪ್ಪ 20 ಸಲ ಕೊಡೋಕೆ ಬರಲ್ಲ ನಾನು ಅಂತ. ಅದನ್ನು ತೊಗೊಂಡೋಗಿ ಕೊಡು. ನಾನು ಇಲ್ದಿರೋ ಪರವಾಗಿಲ್ಲ, ನಾನು ದಾಖಲೆ ತೊಗೊಂಡೋಗಿ ಕೊಡು. ಇಲ್ಲಿವರೆಗೂ CM ಭೇಟಿ ಮಾಡಿಲ್ಲ.
ಯಾರ ಈಶ್ವರ್ ಕಂಡ್ರೆ ಅಂತ ಅವ್ರು ಕಂಡ್ರೆ ಇವ್ರು ಕಂಡ್ರೆ ಅಂತ ಫಸ್ಟ್ ಸಿ ಎಮ್ನೋಗಿ ಭೇಟಿ ಮಾಡಿರಿ. ದಾಖಲೆ ಕೊಟ್ಟಿದ್ದು ನೋಡ್ರಿ, ಎತ್ಕೊಂಡೆ ಅದು ತೊಗೊಂಡೋಗಿ ಕೊಡ್ರಿ ವಾಣಿಜ್ಯ ಮಂಡಳಿ. ಸುಮ್ಮನೆ ಬೇಕಾಬಿಟ್ಟು ಮತ್ತು ತಿಪ್ಪೆ ಸಾವಿರ್ತಾರೆ ನಿಮ್ಮ ಯೋಗ್ಯತೆಗೆ ಒಂದು ಪುತ್ರಿಗಳಿಗೆ ಜಾಗ ಕೊಟ್ಟಿಲ್ಲ, ಆ ಫೋಟೋಕ್ಕೆ ಜಗಳ ಮಾಡಿದ್ರಿ. 10 ಗುಂಟೆ ಬಗ್ಗೆ ಮನವಿ ಕೊಡ್ರಿ, ಸಲ್ಲಿಸ್ರಿ ಅಂದರೆ ಇವತ್ತು ಇಲ್ಲಿವರೆಗೂ ಮುಖ್ಯಮಂತ್ರಿಗಳು ಭೇಟಿ ಮಾಡಿಲ್ಲ ವಾಣಿಜ್ಯ ಮಂಡಳಿ. ನಾಚಿಕೆ ಆಗಬೇಕು ನಿಮಗೆ.